ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ನಗರಸಭೆಯ ವಿಶೇಷ ಸಭೆಯು ಮಾನ್ಯ ನಗರಸಭೆ ಅಧ್ಯಕ್ಷರಾದ ಸುರೇಶ್ ಎಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ನಗರಸಭೆ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಸದಸ್ಯರುಗಳು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಕಂಪ್ಯೂಟರ್ ಆಪರೇಟರ್ ಜಯಲಕ್ಷ್ಮಿ ಅವರ ಕರ್ಮಕಾಂಡಗಳ ಬಗ್ಗೆ ಅಸಮಾಧಾನ ಹೊರಹಾಕಿದರು. ಬಳಿಕ ಮಧ್ಯವರ್ತಿಗಳ ಕೆಲಸಗಳಿಗೆ ಮಾತ್ರ ಅವರು ಆದ್ಯತೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಅವರನ್ನು ಕೆಲಸದಿಂದ ವಜಾಗೊಳಿಸಿ ಬೇರೆಯವರನ್ನು ನೇಮಕ ಮಾಡಲು ನಗರಸಭೆ ಸದಸ್ಯರುಗಳು ಒತ್ತಾಯಿಸಿದರು. ನಗರಸಭೆಗೆ ಸೇರಿರುವಂಥ 31 ವಾರ್ಡುಗಳಲ್ಲಿ ಬಹುತೇಕ ವಾರ್ಡುಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದರಲ್ಲಿ ವಿಫಲವಾಗಿರುವ ಅಧಿಕಾರಿ ವರ್ಗದವರು ಮತ್ತು ಇಲ್ಲಿಯವರೆಗೆ ಸಮಸ್ಯೆಗಳನ್ನು ಹಾಗೆಯೇ ಉಳಿದುಕೊಂಡಿರುವ ಬಗ್ಗೆ ಸದಸ್ಯರುಗಳು ಅಸಮಾಧಾನ ಹೊರಹಾಕಿದರು. ಇನ್ನು ಕೆಲವು ವಾರ್ಡುಗಳಲ್ಲಿ ಕಸ ವಿಲೇವಾರಿ ಮಾಡಲು ಯಾರೂ ಕೂಡ ಬಾರದಿರುವ ಬಗ್ಗೆ ಅಧಿಕಾರಿ ವರ್ಗದವರನ್ನು ತರಾಟೆಗೆ ತೆಗೆದುಕೊಂಡ ಮಹಿಳಾ ಸದಸ್ಯರುಗಳು ನಗರಸಭೆಯ ಹಣವನ್ನು ದುರುಪಯೋಗಪಡಿಸಿಕೊಂಡು ಅಕ್ರಮ ಬಿಲ್ ಪಾಸ್ ಮಾಡಿರುವ ಬಗ್ಗೆ ಅಸಮಾಧಾನ ಹೊರಹಾಕಿದ ಎಲ್ಲ ಸದಸ್ಯರುಗಳು ಈ ಸಾಮಾನ್ಯ ಸಭೆಯಲ್ಲಿ ಉಪಾಧ್ಯಕ್ಷೆ ಮಮತಾ ಸುಬ್ರಹ್ಮಣ್ಯ, ಪ್ರಭಾರ ಪೌರಾಯುಕ್ತರು KH ಪ್ರಕಾಶ್, ನಗರಸಭೆ ಸದಸ್ಯರು ಖಲೀಲುಲ್ಲಾ, ಸುದರ್ಶನ್ ಗೌಡ, ಅಬ್ರಾರ್ ಅಹಮದ್, ಮಹೇಶ್, ಚಿನ್ನಮ್ಮ, ನೀಲಮ್ಮ, ಮೊಹಮ್ಮದ್ ಅಮೀರ್, ಚಂದ್ರಶೇಖರ್, ಶಿವರಾಜ್ ಸೇರಿದಂತೆ ಇನ್ನಿತರರು ಅಧಿಕಾರಿ ವರ್ಗದವರು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಸದಸ್ಯರುಗಳು ಭಾಗಿಯಾಗಿದ್ದರು. ಫೈನಲ್ ನೋಟಿಸ್ ಕೊಟ್ಬಿಟ್ಟು ಅವ್ರಿಗೆ ಕ್ಯಾನ್ಸಲ್ ಮಾಡಿ ಬ್ಲಾಕ್ ಲಿಸ್ಟ್ ರೆಕಮೆಂಡ್ ಮಾಡಬೇಕು. ಎಷ್ಟು ದಿನ ಬೇಕು ಸರ್? ಆಯ್ತು. ಈಗ ಇಂಜಿನಿಯರ್ಗಳು ಗಾಡಿ ಕೊಡ್ತಾ ಇದ್ರ ಏನಿದೆ ಹೇಳಿ? ನಮ್ಮನೆ ಬಿಡಿ ಬೇರೆಯವ್ರು ಎಷ್ಟು ಹುಡಿತಾರೆ? ಬನ್ನಿ ವಾರ್ಡಲ್ಲಿ ನೋಡಿ ಬನ್ನಿ ಸರ್. ಒಂದೊಂದು ಲಾಟ್ ಗುಡ್ಡೆ ಬಿದ್ದಿದೆ. 7 ತಿಂಗಳಾದ್ರೂ ಟ್ಯಾಕ್ಸ್ ಕೊಡಲ್ಲ. ಸಮಸ್ಯೆ ಇತ್ತು. ಗಾಡಿ ರೆಡಿ ಆಗಿದೆ. ಈಗ 24-25ಕ್ಕೆ ನಾವು 2 ವಾರ್ಡಿಂದ ಕಳಿಸ್ತೀವಿ. 25 24 ಎರಡರಿಂದ ಒಂದೇ ಆಟ ಇರೋದು. ಗಾಡಿ ಕೊಡ್ತಾ ಇದ್ರ 24ಕ್ಕೆ ಯಾಕೆ ಗಾಡಿ ಬರ್ತಾ ಇಲ್ಲ? ಬಂದಿಲ್ಲ ಅನ್ನೋದು ನಮ್ಗೆ ಗೊತ್ತಿಲ್ಲ. 24-25ಕ್ಕೆ ಕಳಿಸ್ತೀವಿ. ಬಟ್ ಅವ್ನು 25 ಗಾಡಿ 25ಕ್ಕೆ ನಾವು ಮೋಹನ್ ಕುಮಾರ್ ಕಳಿಸಿದ್ವಿ ಮೇಡಮ್. ಅವ್ನು 24-22